ಹೇಳೋದೇನಿದೆ, ಪ್ರಚಂಡ ಕುಳ್ಳ, ಕಳ್ಳ ಕುಳ್ಳ, ಕರ್ನಾಟಕದ ಕುಳ್ಳ, ಆಮೇಲೆ ಒಂದು 54 ಚಿತ್ರದ ನಿರ್ಮಾಪಕರು, ಒಂದು 22 ಪಿಕ್ಚರ್ ಡೈರೆಕ್ಷನ್ ಮಾಡಿದ್ದಾರೆ, ಒಂದು 300ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಕರ್ನಾಟಕದಲ್ಲಿ ಚಲನಚಿತ್ರಗಳನ್ನು ಅದ್ಧೂರಿಯಾಗಿ ತೋರಿಸ್ಕೊಡ್ಬಹುದು ಅಂತ ತೋರಿಸ್ಕೊಟ್ಟಂಥ ನಿರ್ಮಾಪಕ. ಆಮೇಲೆ ಸಿನಿಮಾಗೋಸ್ಕರನೇ ನನಗೆ ಗೊತ್ತಿರೋಗೆ ಒಂದು 7-8 ಮನೆಗಳನ್ನೂ ಕಳ್ಕೊಂಡಿದ್ದಾರೆ ಪಾಪ. ಎಲ್ಲವೂ ಸಿನಿಮಾ 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 ಅಂದ್ಕೊಂಡು ಇದ್ದಂಥ ಹಿರಿಯ ಜೀವ ಇವತ್ತಿನ ದಿವಸ ನಾವು ಕಳ್ಕೊಂಡಿದ್ದೀವಿ. ನಮ್ಮ ತಂದೆಯವ್ರ ಕಾಲದಿಂದಲೂ ನಾನು ಅವ್ರನ್ನ ನೋಡ್ಕೊಂಡು ಬಂದಿದ್ದೀನಿ, ಸಣ್ಣ ಹುಡುಗನಿಲ್ಲೂ ನೋಡಿದ್ದೀನಿ. ನಮ್ಮ ಅಣ್ಣನೂ ಅವ್ರದ್ದೊಂದು ಚಲನಚಿತ್ರದಲ್ಲಿ ಮಾಸ್ಟರ್ ಅಶೋಕನ್ ಕ್ಯಾರೆಕ್ಟರಾಗಿ ಭಾಗ್ಯವಂತರ ಚಿತ್ರದಲ್ಲಿ ಅಭಿನಯಿಸಿದರು. ನಮ್ಮ ತಂದೆಯವರು ಹಲವಾರು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಎಷ್ಟೋ ಜನ ಅವತ್ತಿನ ದಿವಸ ಆಡಿಯನ್ಸ್ ಯಾವ ಮಟ್ಟಕ್ಕೆ ಇನ್ವಾಲ್ವ್ಮೆಂಟ್ ಇತ್ತು ಅಂದರೆ, ಇವರು ನಮ್ಮ ತಂದೆಯವರಿಗೆ ಹಿರಿ ಮಗ ಅಂತ ತಿಳ್ಕೊಂಡಿದ್ರು ಭಾಳಷ್ಟು ಜನ. ಆ ಮಟ್ಟಕ್ಕೆ ಇದ್ದಂಥ ಒಂದು ಚಿತ್ರರಂಗ ಇವತ್ತಿಗೆ ಏನೂ ಇಲ್ಲದಿರೋ ಟೈಮ್ನಲ್ಲೂ ಸಿನಿಮಾ ಮಾಡ್ತಾ ಇದ್ದರು. ಈಗಲೂ ಒಂದು ಸಿನಿಮಾ ಅರ್ಧಕ್ಕೆ ನಿಂತಿದೆ. ಅವ್ರ ಆತ್ಮಕ್ಕೆ ಶಾಂತಿ ಕೋರ್ತಾ 2 ಮಾತು ಮುಗಿಸ್ತಾ ಇದ್ದೀನಿ.